ಮೂಡ ಅಸ್ತ್ರಕ್ಕೆ ಪ್ರತಿಯಾಗಿ ಜಾತಿ ಗಣತಿಯ ಪ್ರತ್ಯಸ್ತ್ರ ರೆಡಿಯಾಗಿದೆ. ಸಿಎಂ ರಕ್ಷಣೆಗೆ ಆಪ್ತ ಬಳಗ ಮುಂದಾಗಿದೆ. ಪಕ್ಷಾತೀತವಾಗಿ ಸಿಎಂ ಬೆನ್ನಿಗೆ ನಿಲ್ಲುವಂತ ಅಸ್ತ್ರ ಒಂದನ್ನ ಸಿಎಂ ಬೆಂಬಲಿಗರು ರೆಡಿ ಮಾಡಿಕೊಂಡಿದ್ದಾರೆ. ಅಹಿಂದ ಶಾಸಕರು ಸಿಎಂ ಪರ ದನಿಯನ್ನ ಎತ್ತೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ರೆಡಿಯಾಗಿದೆ. ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಸಿಎಂ ಆಪ್ತರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದರ ಭಾಗವಾಗಿ ಸಿಎಸ್ ದ್ವಾರಕನಾಥ್ ನೇತೃತ್ವದಲ್ಲಿ ಮುಂದಿನ ವಾರ ಸಭೆ ಕೂಡ ನಡೆಯುತ್ತೆ. ಅದಾದ ಮೇಲೆ ಬಹಿರಂಗವಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರ ಸಭೆಗೆ ತಯಾರಿಯನ್ನ ಮಾಡಲಾಗಿದೆ. ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಆಪ್ತ ಸಚಿವರ ಜೊತೆ ಸಭೆಯನ್ನು ನಡೆಸಲಾಗುತ್ತೆ. ಅಹಿಂದ ನಾಯಕನ ರಾಜೀನಾಮೆ ಅಲ್ಲಿಗೆ ಬೇಡ ಅಂತ ಹೇಳಿ, ಅಂದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೇಡ ಅನ್ನೋ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಸಿಎಂ ಆಪ್ತ ಬಳಗ ಮುಂದಾಗಿದೆ. ಇಲ್ಲಿ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಗುರುತಿಸಿಕೊಂಡಿದ್ದಾರೆ. ಆ ಅಹಿಂದ ಬಲವನ್ನ ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಿಎಂ ರಣತಂತ್ರವನ್ನ ರೂಪಿಸಿದ್ದಾರೆ. ಮುಂದಿನ ಅಧಿವೇಶನದಲ್ಲೇ ವರದಿ ಮಂಡನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಈ ಮೂಡ ಹಗರಣದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ಬಿದ್ದಾರೆ. ದೋಸ್ತಿ ನಾಯಕರು ಪದೇ ಪದೇ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆಯ ರಂಪಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಮೆಗಾ ಪ್ಲಾನ್ ಸಿಎಂ ಆಪ್ತ ವಲಯದಲ್ಲೇ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಜಾತಿ ಜನಗಣತಿ ವರದಿ ಬಹಿರಂಗ ಪಡಿಸಬಾರ್ದು ಅಂತೇಳಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿದೆ, ಇಲ್ಲ ಅಂತಲ್ಲ. ಈಗ ಪರ ವಿರೋಧ ಎರಡೂ ಚರ್ಚೆಗಳ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡ್ ಬೇರೆ ಬಿದ್ದಿದ್ದಾರೆ. ಹೀಗಾಗಿ ಈ ಅಹಿಂದ ನಾಯಕನ ಕೈ ಬಲಪಡಿಸುವಂತ ನಿಟ್ಟಿನಲ್ಲಿ ಆಪ್ತರ ಪ್ಲಾನ್ ಏನು? ಶರ್ಮಿತಾ ಶೆಟ್ಟಿ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಹೈರಾಣಾಗಿರುವಂತದ್ದು. ಈಗಾಗಲೇ ಇಡಿಯಿಂದ ಎಫ್ಐಆರ್ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪದೇ ಪದೇ ಈಗ ನಿನ್ನೆ ಅಷ್ಟೇ ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್ ಕೂಡ ಮುಖ್ಯಮಂತ್ರಿಗಳನ್ನೇ ಬಂಧಿಸಿ ಅಂತೇಳಿ ಇಡಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ರಾಜೀನಾಮೆಗೆ ಆಂತರಿಕ ವಲಯದಲ್ಲೂ ಮತ್ತು ವಿಪಕ್ಷಗಳಲ್ಲೂ ಕೂಡ ಭಾರಿ ಒತ್ತಡ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಿನ್ನೆ ಅಹಿಂದ ವರ್ಗದ ಕೆಲ ಸಚಿವರು ಮತ್ತು ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಮತ್ತು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿಎಸ್ ದ್ವಾರಕನಾಥ್ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದ್ರು. ಇದೀಗ ಮೂಡ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಸಿದ್ಧ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಈ ಆಪ್ತ ಬಳಗ ಈಗಾಗಲೇ ಮುಂದಿನ ವಾರ ಅಹಿಂದ ಶಾಸಕರು, ಅಂದ್ರೆ ಅದು ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಎಲ್ಲ ಅಹಿಂದ ಶಾಸಕರ ಸಭೆಯನ್ನ ಕರೆತಿರುವಂತದ್ದು. ಈ ಸಭೆಯ ಪ್ರಮುಖ ಅಜೆಂಡಾ ಅಂತ ಹೇಳಿದ್ರೆ ಜಾತಿ ಗಣತಿ ವರದಿಯನ್ನ ಬಹಿರಂಗಗೊಳಿಸಬೇಕು ಮತ್ತು ಬಿಡುಗಡೆಗೊಳಿಸಬೇಕು ಮತ್ತು ಅದನ್ನ ಜಾರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆ ಮುಖಾಂತರ ಮುಖ್ಯಮಂತ್ರಿಗಳ ಒತ್ತಾಯದ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವುದು ಇದರ ಉದ್ದೇಶ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲ ಅಹಿಂದ ಶಾಸಕರು ಕೂಡ ಮುಖ್ಯಮಂತ್ರಿಯವರ ಬೆನ್ನಿಗೆ ಇದ್ದಾರೆ. ಮುಖ್ಯಮಂತ್ರಿ ಅಹಿಂದ ನಾಯಕ ಮತ್ತು ಅಹಿಂದ ಶಾಸಕರುಗಳ ನಾಯಕ ಅಂತ ಸಂದೇಶವನ್ನ ಮೂರೂ ಪಕ್ಷಗಳಿಗೆ ಕಳಿಸುವಂತದ್ದು. ಆ ಮುಖಾಂತರ ಜಾತಿ ಗಣತಿ ವರದಿಯನ್ನ ಬಿಡುಗಡೆಗೆ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಹೊರಟಿದ್ದಾರೆ ಎಂಬ ಸಂದೇಶವನ್ನು ಕೂಡ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೂ ಕೂಡ ರಾಜ್ಯದಲ್ಲಿ ಸಂದೇಶವನ್ನ ರವಾನೆ ಮಾಡುವಂತಾಗಿದೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಕ್ಕೆ ಎಲ್ಲಾ ಶಾಸಕರುಗಳು ಪಣ ತೊಟ್ಟಿರ್ತಕ್ಕಂಥದ್ದು ಮತ್ತು ಅಹಿಂದ ವರ್ಗದ ನಾಯಕರುಗಳು ಕೂಡ ಪಣ ತೊಟ್ಟಿರುವಂತದ್ದು ಮತ್ತು ಇವರ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎಲ್ಲ ಒಂದ್ ಕಡೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಕೂಡ ದುರ್ಬಳಕೆ ಪಡಿಸ್ಕೊಳ್ತಿದೆ. ಆ ಮುಖಾಂತರ ಎಫ್ಐಆರ್ ಹಾಕುವ ಮುಖಾಂತರ ಬಂಧಿಸಲು ಹೊರಟಿದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ಚರ್ಚೆಯನ್ನು ಹುಟ್ಟು ಹಾಕುವಂಥದ್ದು ಮತ್ತು ಮುಖ್ಯಮಂತ್ರಿಗಳ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುವುದು ಈ ಪ್ಲಾನ್ ಆಗಿದೆ. ಆ ಮುಖಾಂತರ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರನ್ನು ಈ ಒಂದು ಅಹಿಂದ ಶಾಸಕರ ಸಭೆಗೆ ಕರೀತಿರೋದ್ರಿಂದ ಅನಿವಾರ್ಯವಾಗಿ ಆ ಅಹಿಂದ ಶಾಸಕರುಗಳು ಬರುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಸಭೆಗೆ ಕರೆದಂತ ಸಂದರ್ಭದಲ್ಲಿ ಅಹಿಂದ ಶಾಸಕರುಗಳು ಅಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಶಾಸಕರು ಬರದೇ ಹೋದ್ರೆ ಅವರು ಕೂಡ ಎಲ್ಲ ಒಂದ್ ಕಡೆ ತನ್ನ ಸಮುದಾಯದ ವಿರೋಧಿ ಅಂತ ಹೇಳಿ ಹಣೆಪಟ್ಟಿ ಕಟ್ಟಿಕೊಳ್ಬೇಕಾಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಈ ಸಭೆಗೆ ಹಾಜರಾಗುವ ಮುಖಾಂತರ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲುವಂಥದ್ದು ಮತ್ತು ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸಲಿಕ್ಕೆ ಒತ್ತಾಯ ಮಾಡುವಂಥದ್ದು. ಈ ಮುಖಾಂತರ ಮೇಲ್ವರ್ಗದ ಸಮುದಾಯ, ಅಹಿಂದ ವರ್ಗದ ಒಬ್ಬ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಲಿಕ್ಕೂ ಇಡಿ, ಐಟಿ ಹಾಗೂ ಲೋಕಾಯುಕ್ತ ಹೆಸರಿನಲ್ಲಿ ಷಡ್ಯಂತ್ರ ಮಾಡ್ತಿದ್ದಾರೆ ಎಂಬ ಸಂದೇಶ ಕೂಡ ಇದರಿಂದ ರವಾನೆ ಆಗುವಂಥದ್ದು ಮತ್ತು ಈಸ್ ಎ ಬಿಗ್ ಲೀಡರ್, ಮಾಸ್ ಲೀಡರ್, ಸ್ಟ್ರಾಂಗ್ ಲೀಡರ್ ಎಂಬ ಸಂದೇಶವನ್ನು ಮೂರೂ ಪಕ್ಷಗಳಿಗೆ ಕಳಿಸಿಕೊಡ್ಲಿಕ್ಕೆ ಇದೊಂದು ಮಾಸ್ಟರ್ ಸ್ಟ್ರಾಟಜಿಕ್ ಅಂತಲೇ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಈ ಮಧ್ಯದಲ್ಲಿ ಹಿಂದೆನೆ ಜಾತಿ ಜನಗಣತಿಯ ವರದಿಯ ಕೆಲವೊಂದು ಅಂಶಗಳು ಲೀಕ್ ಆಗಿತ್ತು, ಸೋರಿಕೆ ಆಗಿತ್ತು ಅನ್ನೋ ಆಧಾರದ ಮೇಲೆ ಸಾಕಷ್ಟು ರಾಜಕೀಯವಾಗಿನೂ ಜಟಾಪಟಿ ಆಯಿತು. ಎಸ್ಪೆಷಲಿ ಮೇಲ್ವರ್ಗದವರು ಇದನ್ನ ವಿರೋಧಿಸಿದ್ರು. ಇದನ್ನ ಯಾವುದೇ ಕಾರಣಕ್ಕೂ ಬಹಿರಂಗ ಪಡಿಸಬಾರ್ದು ಅಂತ ಹೇಳಿದ್ರು. ಇವಾಗೇನೋ ಅಹಿಂದ ಬಲ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಆಪ್ತರು ಇದನ್ನ ವರದಿಯನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳಿ ಸಭೆ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಹೌದು, ಮೇಲ್ವರ್ಗದವರು ಇದಕ್ಕೆ ರೆಡಿ ಇದ್ದಾರಾ? ಸದ್ಯ ಸ್ವತಃ
ಕಾಂಗ್ರೆಸ್ನ ನಾಯಕ ಹಾಗೂ DCM DK ಶಿವಕುಮಾರ್ ಕೂಡ ಜಾತಿ ಗಣತಿ ವರದಿ ಸಂಬಂಧಪಟ್ಟಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಕಾಂಗ್ರೆಸ್ನ ಅನೇಕ ಲಿಂಗಾಯತ ಶಾಸಕರುಗಳು ಶಾಮನೂರು ಶಿವಶಂಕರ್ ಸೇರಿದಂತೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಮತ್ತು JDSನ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರುಗಳು ಕೂಡ ವಿರೋಧ ವ್ಯಕ್ತಪಡಿಸಿದರು. ಆದ್ರೆ ಈಗ ಅಹಿಂದ ಶಾಸಕರ ಬಲ ಹೆಚ್ಚಿರೋದ್ರಿಂದ ಮತ್ತು ಅಹಿಂದ ಸಮುದಾಯವನ್ನು ಎದುರು ಹಾಕಿಕೊಂಡು ಮೇಲ್ವರ್ಗದ ಸಮುದಾಯ ಒಕ್ಕಲಿಗ ಲಿಂಗಾಯತ ಅಥವಾ ಬ್ರಾಹ್ಮಣ ಸಮುದಾಯದರು ಚುನಾವಣೆಯಲ್ಲಿ ನಿಂತು ತಮ್ಮದೇ ಸಮುದಾಯದ ಮತವನ್ನು ಹಾಕಿ ಗೆಲ್ಲುತ್ತೀವಿ ಎಂಬ ಏನು ಅಮ್ಮು ಬಿಮ್ಮು ಇಲ್ಲಿ ವರ್ಕೌಟ್ ಆಗಲ್ಲ. ಯಾಕಂತಂದ್ರೆ ಅಹಿಂದ ಸಮುದಾಯದರು, ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಮತ ಹಾಕಿದ್ರೆ ಮಾತ್ರ ಅವರು ಕೂಡ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಅಹಿಂದ ಶಾಸಕರ ಬಲ ಅಹೆಚ್ಚಾಗಿದ್ರಿಂದ ಅನಿವಾರ್ಯವಾಗಿ ಎಲ್ಲೊಂದ್ ಕಡೆ ಮೇಲ್ವರ್ಗದ ಶಾಸಕರು ಕೂಡ ತಣ್ಣಗಾಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡುವುದು ಕೂಡ ಇದರ ಉದ್ದೇಶ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ, ನೋಡೋಣ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.